ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಹೊರನಾಡು ಟೆಂಪಲ್ ಸ್ಟೈಲ ಅವಲಕ್ಕಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಟೆಂಪಲ್ ಸ್ಟೈಲ್ ಅವಲಕ್ಕಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಪ್ಯಾನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನೂ ಕೂಡ ಲೈಟಾಗಿ ಬಿಸಿ ಮಾಡ್ಕೊತೀನಿ, ಜಾಸ್ತಿ ಏನು ಬಿಸಿ ಮಾಡ್ಕೊಳಂಗಿಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು 2 ಚಮಚದಷ್ಟು ಶೇಂಗಾ ಕಾಳನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಶೇಂಗಾ ಕಾಳು ಚಲೋತ್ನಂಗೆ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೊತೇನಂತ. ಕಂಪ್ಲೀಟಾಗಿ ಶೇಂಗಾ ಫ್ರೈ ಆಗಬೇಕು, ಹಸಿ ಉಳಿಬಾರ್ದು. ಸೊ ನೋಡಿರಿ, ಶೇಂಗಾ ಚಲೋ ಫ್ರೈ ಆಗ್ಯಾವು. ಈಗ ಎಣ್ಣೆನ ಬಾಳ್ಗೆ ಒಳಗೆ ಬಿಟ್ಟು ಕಾಳು ಅಷ್ಟೇ ತೆಗೆದು ಒಂದು ಬೌಲ್ನಾಗ ಹಾಕಿ ಇಟ್ಕೊಳತ್ತೀನಿ. ಇವನ್ನ ಲಾಸ್ಟಿಗೆ ನಾನು ಶೇಂಗಾನ ಯೂಸ್ ಮಾಡ್ಕೊತೇನಂತ. ಸೊ ಶೇಂಗಾ ತೆಗೆದ್ಮೇಲೆ ಉಳಿದಿರೋ ಅಂಥ ಎಣ್ಣೆ ಒಳಗನ 1 ಚಮಚದಷ್ಟು ಹವೀಸ್ ಕಾಳು ಮತ್ತು 1 ಚಮಚದಷ್ಟು ಬಡೆ ಸೊಪ್ಪನ್ನು ಹಾಕ್ಕೊಂಡು ಇವನು ಕೂಡ ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಫ್ರೈ ಮಾಡ್ಕೊತೇನಂತ. ಆಮೇಲೆ ಇದಕ್ಕೆ ಒಂದು 4 ಒಣ ಮೆಣಸಿನ್ಕಾಯಿ ಹಾಕೋತೀನಿ. ನಿಮ್ಮ ಖಾರದ ಟೇಸ್ಟ್ನ ನೋಡಿಕೊಂಡು ನೀವು ಜಾಸ್ತಿನೂ ಕೂಡ ಹಾಕೋಬೋದು. ಆಮೇಲೆ ಒಂದು ಕಡ್ಡಿ ಅಷ್ಟು ಕರಿಬೇವನ್ನು ಹಾಕ್ಕೊಂಡು ಈಗ ಚಲೋತ್ನಂಗೆ ಫ್ರೈ ಮಾಡ್ಕೊತೇನಂತ. ಮೆಣಸಿನ್ಕಾಯಿ ಚಲೋ ಫ್ರೈ ಆಗಬೇಕು, ಫುಲ್ ಕ್ರಂಚಿ ಆಗೋ ಮಟ್ಟನೂ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಅಂತ. ಸೊ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ಕೊಳಕತ್ತೀನಿ. ಬೆಲ್ಲ ಎಣ್ಣೆ ಒಳಗನ ಮೆಲ್ಟ್ ಆಗಬೇಕು, ಇದಕ್ಕೆ ನೀರದು ಏನು ಯೂಸ್ ಮಾಡಬಾರ್ದು. ಸೊ ನೆಕ್ಸ್ಟ್ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಅರಿಶಿನ ಪೌಡರನ್ನು ಹಾಕ್ಕೊಂಡು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊತೇನಂತ. ಇದಾದಮೇಲೆ ಮೊದಲನ ತುರಿದು ಇಟ್ಕೊಂಡಂಥ ಒಂದು ಅರ್ಧ ಬಟ್ಟಲಷ್ಟು ಹಸಿ ಕೊಬ್ಬರಿನ ಹಾಕಾಕತ್ತೀನಿ. ಹಸಿ ಕೊಬ್ಬರಿ ಇದಕ್ಕೆ ಕಂಪಲ್ಸರಿ ಬೇಕು. ಬೆಲ್ಲ ಮತ್ತು ಹಸಿ ಕೊಬ್ಬರಿ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿರಿ. ಸೊ ಹಸಿ ಕೊಬ್ಬರಿ ಹಾಕಿದ್ಮೇಲೆ ಕೊಬ್ಬರಿ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಬೆಲ್ಲನೂ ಅದರೊಳಗನ ಚಲೋ ಕರಿಗಿ ಮಿಕ್ಸ್ ಆಗಬೇಕು ನೋಡಿರಿ. ಸೊ ಕೊಬ್ಬರಿ ಚಲೋ ಫ್ರೈ ಆಗೈತಿ, ಸ್ಮೆಲ್ಲು ಕೂಡ ಭಾರಿ ಘಮ ಬರತೈತಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚಲೋ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಒಗ್ಗರಣೆ ರೆಡಿ ಆಗಿಬಿಡ್ತೈತಿ. ಇದನ್ನು ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡಿಕೊಂಡು ಆಮೇಲೆ ಅವಲಕ್ಕಿನ ಪ್ರಿಪೇರ್ ಮಾಡೋಣ ಅಂತ. ಸೊ ಒಗ್ಗರಣೆ ಫುಲ್ ಕಂಪ್ಲೀಟ್ ತಣ್ಣಗಾಗೈತಿ. ಈಗ ಮೆಣಸಿನ್ಕಾಯಿ ಪೌಡ್ರ್ ಆಗಬೇಕು, ಅಲ್ಲಿ ಮಟ್ಟ ಇದನ್ನು ಕೈಲೇನ ಚಲೋತ್ನಂಗೆ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಜೊತೆ ಚಲೋತ್ನಂಗೆ ಕೈಲೇನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ಮ್ಯಾಶ್ ಆಗಿ ರೆಡಿ ಆದಮೇಲೆ 1 ಬೌಲ್ನಷ್ಟು ಅವಲಕ್ಕಿ, ಪೇಪರ್ ಅವಲಕ್ಕಿನ ಹಾಕೋರಿ. ಪೇಪರ್ ಅವಲಕ್ಕಿ ಹಾಕ್ಕೊಂಡೇನು ನಾನು. 1 ಬೌಲಿಗೆ ಅರ್ಧ ಬೌಲ್ ಕೊಬ್ಬರಿ ತುರಿಗೆ 1 ಬೌಲ್ನಷ್ಟು ಅವಲಕ್ಕಿನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೇನಿ ನೋಡ್ರಿ. ಇದು ಒಗ್ಗರಣೆ ಎಲ್ಲ ಕಡೆ ಕೋಟ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಆಗಬೇಕು. ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಮೊದಲನ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾನ ಹಾಕಿ ಒಂದು ಸಲ ಚಲೋ ಮಿಕ್ಸ್ ಮಾಡಿದ್ವಿ ಅಂದ್ರೆ ಟೆಂಪಲ್ ಸ್ಟೈಲ್ ಅವಲಕ್ಕಿ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗ್ತೈತಿ ನೋಡ್ರಿ. ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡ್ದಂಥ ಹೊರನಾಡು ಟೆಂಪಲ್ ಸ್ಟೈಲ್ ಅವಲಕ್ಕಿ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.